ಸಾಧಾರಣ ಕಾಲದ 21ನೆಯ ಶನಿವಾರ. ಮೊದಲನೆಯ ವಾಚನ. ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಸಹೋದರ ಪ್ರೇಮವನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ದೇವರಿಂದಲೇ ಕಲಿತಿದ್ದೀರಿ. ಮಕೆದೋನಿಯದಲ್ಲಿ ವಾಸಿಸುವ ಎಲ್ಲ ಸಹೋದರರನ್ನು ನೀವು ಪ್ರೀತಿಸುತ್ತಿರುವುದೇನೋ ನಿಜ. ಆದರೂ ಸಹೋದರರೇ, ನಿಮ್ಮ ಈ ಪ್ರೀತಿ ಇನ್ನೂ ಅಧಿಕವಾಗಬೇಕೆಂಬುದೇ ನಮ್ಮ ಆಶಯ. ಮತ್ತೊಬ್ಬರ ವಿಷಯದಲ್ಲಿ ನೀವು ತಲೆ ಹಾಕದೆ ನಿಮ್ಮ ಸ್ವಂತ ಕಾರ್ಯಗಳಲ್ಲೇ ಮಗ್ನರಾಗಿರಿ. ನೆಮ್ಮದಿಯ ಜೀವನವೇ ನಿಮ್ಮ ಗುರಿಯಾಗಿರಲಿ. ನಿಮ್ಮ ಸ್ವಂತ ದುಡಿಮೆಯಿಂದ ಬದುಕನ್ನು ಸಾಗಿಸಿರಿ. ಇದೇ ನಿಮಗೆ ನಮ್ಮ ಆದೇಶ. ಹೀಗೆ ಬಾಳಿದರೆ ಅನ್ಯ ಜನರು ನಿಮ್ಮನ್ನು ಗೌರವಿಸುವರು. ಇತರರನ್ನು ಅವಲಂಬಿಸುವ ಅವಶ್ಯಕತೆ ನಿಮಗಿರುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಬರುವನು ಪ್ರಭು ಜನತೆಗೆ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು, ಎಸಗಿಹನಾಥನು ಪವಾಡ ಕಾರ್ಯಗಳನ್ನು. ಗರ್ಜಿಸಲಿ ಸಮುದ್ರವು ಅದರಲ್ಲಿರುವುದೆಲ್ಲವೂ. ಶ್ಲೋಕ. ಬರುವನು ಪ್ರಭು ಜನತೆಗೆ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ಕೀರ್ತಿಸಲಿ ಜಗವು, ಅದರೊಳು ವಾಸಿಸುವ ಜನರೆಲ್ಲರೂ. ಚಪ್ಪಾಳೆ ಹೊಡೆಯಲಿ ನದಿಗಳು, ತಟ್ಟಾಡಲಿ ಬೆಟ್ಟಗುಡ್ಡಗಳು. ಏಕೆನೆ ಬರುವನಾಥ ಲೋಕಕ್ಕೆ ನ್ಯಾಯ ತೀರಿಸಲು, ಜಗಕ್ಕೂ ಜನತೆಗೂ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ಶ್ಲೋಕ. ಬರುವನು ಪ್ರಭು ಜನತೆಗೆ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ವಾಕ್ಯ ನನಗೆ ದಾರಿ ದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹಲ್ಲೆಲೂಯ. ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮರ್ಥ್ಯ ಹೇಳಿದರು. ಅದು ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಎಂತಿರುವುದು. ಒಬ್ಬಾತ ಪ್ರವಾಸ ಹೊರಡಲಿದ್ದ. ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ತನ್ನ ಆಸ್ತಿಯನ್ನು ಒಪ್ಪಿಸಿದ. ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 2, ಮತ್ತೊಬ್ಬನಿಗೆ 1, ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೊರಟು ಹೋದ. 5 ತಲಾಂತು ಪಡೆದ ಸೇವಕ ಒಡನೆ ಹೋಗಿ ಆ ಮೊತ್ತದಿಂದ ವ್ಯಾಪಾರ ಮಾಡಿ ಇನ್ನು 5 ಸಂಪಾದಿಸಿದ. 2 ಪಡೆದವನು ಹಾಗೆಯೇ ಮಾಡಿ ಇನ್ನು 2 ಸಂಪಾದಿಸಿದ. 1 ತಲಾಂತು ಪಡೆದವನು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಅದರಲ್ಲಿ ತನ್ನ ಧಣಿಯ ಆ ಹಣವನ್ನು ಹೂತಿಟ್ಟ. ಬಹಳ ಕಾಲವಾದ ಬಳಿಕ ಆ ದಣಿ ಹಿಂತಿರುಗಿ ಬಂದ. ಸೇವಕರಿಂದ ಲೆಕ್ಕಾಚಾರ ಕೇಳಿದ. 5 ತಲಾಂತು ಪಡೆದವನು ಇನ್ನು 5 ತಲಾಂತುಗಳನ್ನು ಮುಂದೆ ತಂದು, ಒಡೆಯ, ನೀವು ನನ್ನ ವಶಕ್ಕೆ 5 ತಲಾಂತು ಒಪ್ಪಿಸಿದ್ದೀರಿ. ಈಗೋ ನೋಡಿ, ಮತ್ತೆ 5 ತಲಾಂತು ಸಂಪಾದಿಸಿದ್ದೇನೆ ಎಂದ. ಅದಕ್ಕೆ ಆ ದಣಿ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ. ಬಾ, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದ. 2 ತಲಾಂತು ಪಡೆದವನು ಮುಂದೆ ಬಂದು, ಒಡೆಯ, ನೀವು ನನ್ನ ವಶಕ್ಕೆ 2 ತಲಾಂತುಗಳನ್ನು ಒಪ್ಪಿಸಿದ್ದೀರಿ. ಈಗೋ ನೋಡಿ, ಇನ್ನು 2 ತಲಾಂತುಗಳನ್ನು ಸಂಪಾದಿಸಿದ್ದೇನೆ ಎಂದ. ದಣಿ ಅವನಿಗೂ, ಬಲ ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೂ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ. ಬಾ, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ನೀನು ಭಾಗಿಯಾಗು ಎಂದ. ತರುವಾಯ 1 ತಲಾಂತು ಪಡೆದವನು ಮುಂದೆ ಬಂದ. ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ನೀವು ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದರೂ ನಾನು ಭಯಪಟ್ಟೆ, ಹೋಗಿ ನಿಮ್ಮ ತಲಾಂತನ್ನು ಭೂಮಿಯಲ್ಲಿ ಹೂತಿಟ್ಟೆ. ಈಗೋ ಸ್ವೀಕರಿಸಿ, ನಿಮ್ಮದು ನಿಮಗೆ ಸಂದಿದೆ ಎಂದ. ಆಗ ಧಣಿ ಅವನಿಗೆ, ಎಲ್ಲೋ ಮೈಗಳ್ಳನಾದ ದುಷ್ಟ ಸೇವಕ, ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು, ನಾನು ತೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿಲ್ಲವೇ? ಹಾಗಾದರೆ
ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿ ಇಡಬೇಕಿತ್ತು. ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ. ಅನಂತರ ಪರಿಚಾರಕರಿಗೆ, ಇವನಿಂದ ಆ ತಲಾಂತು ನಾಣ್ಯವನ್ನು ಕಿತ್ತು 10 ತಲಾಂತು ಇರುವವನಿಗೆ ಕೊಡಿ. ಉಳ್ಳ ಪ್ರತಿಯೊಬ್ಬನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕಾರ್ಗತ್ತಲಿಗೆ ದಬ್ಬಿರಿ, ಅಲ್ಲಿ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು ಎಂದು ಹೇಳಿದ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಬರಲಿ ನಿಮ್ಮ ರಾಜ್ಯವು, ನಮ್ಮಲ್ಲಿ ತಂದೆ, ನಮ್ಮ ಮನದಲ್ಲಿ, ನಮ್ಮ ಮನದಲ್ಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಅನುದಿನದ ಆಹಾರವ ನಮಗೆ ನೀಡು, ನಮ್ಮ ಸಲಹು ನೀ, ನಮ್ಮ ಸಲಹು ನೀ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರರ ತಪ್ಪನು ನಾವು ಕ್ಷಮಿಸುವೆವು, ನಮ್ಮನಿ ಕ್ಷಮಿಸು, ನಮ್ಮನಿ ರಕ್ಷಿಸು. ಪರಲೋಕದಲ್ಲಿರುವ